ಇವತ್ತು ನಾವು 11th ಪ್ರಾಬ್ಲಮ್ ಅನಿಸುತ್ತೆ 11th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಬೇಸಿಕ್ ಡೇಟಾ ಟೈಪ್ಸ್ ಅನ್ನೋ ಸಬ್ ಡೊಮೈನಲ್ಲಿ. ಸೊ ಬನ್ನಿ ಕ್ವಶನ್ ನೋಡೋಣ. ದ ಪ್ರೊವೈಡೆಡ್ ಕೋಡ್ ಸ್ಟಬ್ ವಿಲ್ ರೀಡ್ ಇನ್ ಎ ಡಿಕ್ಷನರಿ ಕಂಟೈನಿಂಗ್ ಕೀ ವ್ಯಾಲ್ಯೂ ಪೇರ್ ಆಫ್ ನೇಮ್. ಅಂದರೆ ಇದು ಡಿಕ್ಷನರಿ ಆಗಿರುತ್ತೆ. ಮಾರ್ಕ್ಸ್ ಫಾರ್ ಎ ಲೀಸ್ಟ್ ಆಫ್ ಸ್ಟೂಡೆಂಟ್. ಪ್ರಿಂಟ್ ದ ಆವರೇಜ್ ಮಾರ್ಕ್ಸ್ array for the student name provided showing 2 places after the decimal. ಅಂದರೆ ಪ್ರಿಂಟ್ ದ ಆವರೇಜ್ ಮಾರ್ಕ್ಸ್ನ ಪ್ರಿಂಟ್ ಮಾಡಬೇಕು. ಅಂದರೆ ಈಗ ಆವರೇಜ್ ಮಾಡಿದಾಗ ಡೆಸಿಮಲಲ್ಲಿ ಬರುತ್ತಲ್ಲ, ಈಗ 20.2065 ಅಂತ. ಸೊ ನಮಗೆ 20.20 ಎರಡು ಡೆಸಿಮಲ್ ಪಾಯಿಂಟ್ ಆದಮೇಲೆ ಎರಡು ವ್ಯಾಲ್ಯೂ ಮಾತ್ರ ಬೇಕು. ಸೊ ಆ ಥರ ಪ್ರಿಂಟ್ ಮಾಡಬೇಕು. ಸೊ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಅನಿಸುತ್ತೆ ನಿಮಗೆ ಈ ಪ್ರೋಗ್ರಾಮು. ಅದಕ್ಕೆ ನಾನಿಲ್ಲಿ ಒಂದು ನೋಟ್ಬುಕ್ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಸ್ಮಾಲ್ ಪ್ರೋಗ್ರಾಮ್ ಕಂಡೀಷನ್ನ ಫುಲ್ಲು ಒಂದೇ ಸಲ ಇರೋದನ್ನ ಬ್ರೇಕ್ ಮಾಡಿ ಕೊಟ್ಟಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಗಲಿ ಅಂತ. ಸೊ n = ಇಂಟ್ ಆಫ್ ಇನ್ಪುಟ್ ಎಂಟರ್ ಎ ನಂಬರ್. ಅಂದರೆ ನಾವು ಯೂಸರ್ನ ಒಂದು ನಂಬರ್ನ ಇನ್ಪುಟ್ ಮಾಡೋಕ್ಕೆ ಕೇಳ್ತಾ ಇದ್ದೀವಿ. ಇದು ಸಿಂಪಲ್ಲು ಗೊತ್ತಿರುತ್ತೆ. ಫಾರ್ ಐ ಇನ್ ರೇಂಜ್ ನಿಮಗೆ ಲೂಪ್ನ ಫಾರ್ ಐ ಇನ್ ರೇಂಜ್ ಅಂದರೆ ನಾವೀಗ ಸಪೋಸ್ ಈಗ ಎರಡು ನಂಬರ್ ಕೊಟ್ಟಿದ್ದೀವಿ. ಆ ರೇಂಜಲ್ಲಿ ಆ ಲೂಪು ರನ್ ಆಗಬೇಕು. ಈಗ ಹಲೋ ರೇಂಜ್ ಇನ್ 3 ಅಂತ ಕೊಟ್ಟಿದ್ದೀವಿ. ಕೆಳಗಿರೋ ಪ್ರಿಂಟ್ ಹೆಲೋ 3 ಸತಿ ಪ್ರಿಂಟ್ ಆಗುತ್ತೆ. ಅದೇ ನಾವಿಲ್ಲಿ 2 ಕೊಟ್ಟರೆ 2 ಸಲ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಎಂಟಿ ಡಿಕ್ಷನರಿನ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ರವಿ ಅನ್ನೋ ಕೀವರ್ಡ್ಗೆ 80, 90, 70 ಅನ್ನೋ ಮಾರ್ಕ್ಸ್ನ ಲೀಸ್ಟ್ ಮೂಲಕ ನಾವು ಡಿಕ್ಷನರಿಗೆ ಇನ್ಪುಟ್ ಮಾಡ್ತಾಯಿದ್ದೀವಿ. ಸೊ ಇದು ಕನ್ವರ್ಟ್ ಆಗುತ್ತೆ. ಅಂದರೆ ವೇರಿಯಬಲ್ನ ಹಾಕಿ ಅದ್ರ ಮುಂದೆ ಲೀಸ್ಟ್ ಹಾಕಿ ಅಸೈನ್ ಮಾಡಿದ್ದೀವಿ. ಸೊ ಈ ವೇರಿಯಬಲ್ ಸೇಮ್ ಆಗಿರೋದ್ರಿಂದ ಈಗ ನೀವು ಇದನ್ನ ಟಪಲ ಕೊಟ್ಟರು ಕನ್ವರ್ಟ್ ಆಗಿರೋದು. ಅದೇ ಥರ 80, 90, 70 ಅನ್ನೋದು ಡಿಕ್ಷನರಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಕೆಳಗೆ ಔಟ್ಪುಟ್ಟಲ್ಲಿದೆ. ನೆಕ್ಸ್ಟ್ ಡಾಟಾ ಇನ್ಪುಟ್ ಎಂಟರ್ ನೇಮ್ ಆ್ಯಂಡ್ ಮಾರ್ಕ್ಸ್ ಡಾಟ್ ಸ್ಪ್ಲಿಟ್. ಅಂದರೆ ನೀವು ಯಾರಾದರೂ ಮಾರ್ಕ್ಸ್ ಇನ್ಪುಟ್ ಮಾಡೋದಾಗ ಆ ಮಾರ್ಕ್ಸ್ ಕೊಟ್ಟು ಡಾಟ್ ಸ್ಪ್ಲಿಟ್ ಅಂದರೆ ಈಗ ನೀವು ಕಂಟಿನ್ಯೂಯಸ್ ಆಗಿ ನೋಡಿ, ನಾನು ಸ್ಯಾಂಪಲ್ ನೇಮು ರವಿ ಅಂತ ತಗೊಂಡಿದ್ದೀನಿ. ಸೊ ಅದನ್ನೇ ಟೈಪ್ ಮಾಡ್ತೀನಿ. ರವಿ 80, 90, 70. ಸೊ ಈಗ ನೀವು ವಿತೌಟ್ ಕಾಮ ಏನೇ ಕೊಟ್ಟಿದ್ರು ಡಾಟ್ ಸ್ಪ್ಲಿಟ್ ಅಂದರೆ ಅದು ಆಟೋಮೆಟಿಕ್ಕಾಗಿ ಸ್ಪ್ಲಿಟ್ ಆಗುತ್ತೆ. ಈಗ ಎಂಟರ್ ಕೊಟ್ಟರೆ ನೋಡಿ, ಆಟೋಮೆಟಿಕ್ಕಾಗಿ ಒಂದು ಟರ್ಮ್ ಆದಮೇಲೆ ಒಂದು ಟರ್ಮು ಸ್ಪೇಸ್ ಆದಮೇಲೆ ಸ್ಪ್ಲಿಟ್ ಆಗಿದೆ. ಅಕಸ್ಮಾತ್ ನೀವು ಇಲ್ಲಿ ಸ್ಪ್ಲಿಟ್ ಒಳಗಡೆ ಕಾಮ ಅಥವಾ ಎಂಟಿ ಸ್ಪೇಸ್ ಅಥವಾ ಇನ್ವರ್ಟೆಡ್ ಕಾಮ ಕೊಟ್ಟು ಎಂಟಿ ಸ್ಪೇಸ್ ಕೊಟ್ಟಿದ್ರೆ ಎಲ್ಲಿ ಎಂಟಿ ಸ್ಪೇಸು ಅಥವಾ ಇದು ಕಾಮ ಇರುತ್ತೆ ಅಲ್ಲಿಗೆ ಸ್ಪ್ಲಿಟ್ ಆಗಿರೋದು. ನೆಕ್ಸ್ಟ್ ನೇಮ್ ಸ್ಟಾರ್ ಮಾರ್ಕ್ಸ್ ಅಂದರೆ ಇನ್ಪುಟ್ ಡಾಟ್ ಸ್ಪ್ಲಿಟ್. ಅಂದರೆ ಸ್ಪ್ಲಿಟ್ ಆದಮೇಲೆ ಫಸ್ಟ್ನೇ ವೇರಿಯಬಲ್ನ ನಾವು ನೇಮ್ ಅಂತ ತಗೊಳ್ತಾ ಇದ್ದೀವಿ. ಸೆಕೆಂಡ್ ಇರೋನು ಅಷ್ಟು ಸೇರಿ ಮಾರ್ಕ್ಸ್ ಅಂತ ತಗೊಳ್ತಾ ಇದ್ದೀವಿ. ಹಿಂಗಪ್ಪ ಅಂದರೆ ಈಗ ನೋಡಿ, ನೇಮ್ ಸ್ಟಾರ್ ಮಾರ್ಕ್ಸ್ ಇನ್ಪುಟ್ ಡಾಟ್ ಸ್ಪ್ಲಿಟ್ ಅಂದರೆ ಮೇಲೆ ನಾವಿಲ್ಲಿ ರನ್ ಮಾಡಿದ್ವಲ್ಲ ಸೇಮ್ ಲೈನ್ ಅದೇ. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನಪ್ಪ ಅಂದರೆ ಫಸ್ಟು ನಾವು ನೇಮ್ ಕೊಡ್ತೀವಿ, ಅದಾದಮೇಲೆ ಮಾರ್ಕ್ಸ್. ಈಗ ಫಸ್ಟ್ ವೇರಿಯಬಲ್ ಏನಿದೆ ಇದರಲ್ಲಿ, ರವಿ 80, 90, 70 ರವಿ ಇದೆ. ಸೊ ಅದು ನೇಮ್ಗೆ ಅಸೈನ್ ಆಗುತ್ತೆ. ಇನ್ನು 80, 90, 70 ಇದು ರಿಮೈನಿಂಗ್ ಇರೋದೆಲ್ಲ ನಾವಿಲ್ಲಿ ಸ್ಟಾರ್ ಹಾಕಿರೋದ್ರಿಂದ ಸ್ಟಾರ್ ಮಾರ್ಕ್ಸ್ ಅನ್ನೋ ವೇರಿಯಬಲ್ಗೆ 80, 90, 70 ಡಿಕ್ಲೇರ್ ಆಗುತ್ತೆ. ಅಷ್ಟೇ ಇದು. ನೆಕ್ಸ್ಟು ಮಾರ್ಕ್ಸ್ ಅದೇ ಮಾರ್ಕ್ಸ್ 80, 90, 70. ಇಲ್ಲಿ ಸ್ಕೋರ್ಸ್ನ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಾರ್ಕ್ಸ್ ಈಗ ಸ್ಟ್ರಿಂಗಲ್ಲಿರೋದ್ರಿಂದ ಸ್ಟ್ರಿಂಗ್ ಅಥವಾ ಇಂಟೀಜರಲ್ಲಿರುತ್ತೆ, ಅದನ್ನು ನಾವು
ಈಗ ಫ್ಲೋಟಿಂಗ್ ಪಾಯಿಂಟಿಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಅಂದರೆ ಮ್ಯಾಪ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಸಪೋಸ್ ನೀವು ಇಲ್ಲಿ ಫ್ಲೋಟ್ ಜಾಗದಲ್ಲಿ ಇಂಟ್ ಕೊಟ್ಟರೆ ಮಾರ್ಕ್ಸ್ ಅನ್ನೋ ವೇರಿಯಬಲ್ಲು ಮಾರ್ಕ್ಸ್ ಅನ್ನೋ ವೇರಿಯಬಲ್ ಆಗಿರೋ ಎಲ್ಲ ಐಟಮ್ಸು ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಆಫ್ಟರ್ ದಟ್ ಮ್ಯಾಪಿಂಗ್ ಆದಮೇಲೆ ನೀವು ಮ್ಯಾಪ್ ಫಂಕ್ಷನ್ನ ಡಾಟಾ ಟೈಪ್ ಚೇಂಜ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಸಿಂಗಲ್ ವೇರಿಯಬಲ್ಗೆ ಅದೇ ಹೇಳಿದ್ನಲ್ಲ, ಇಂಟ್ ಕೊಟ್ಟರೆ ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಮ್ಯಾಪ್ ಮಾಡಿದ್ಮೇಲೆ ಫ್ಲೋಟಿಂಗ್ ನಂಬರ್ಸ್ ಆಗಿ ನಾನು ಅದನ್ನ ಅಷ್ಟು ಮಾರ್ಕ್ಸ್ನ ಲೀಸ್ಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಲೀಸ್ಟಾಗಿ ಕನ್ವರ್ಟ್ ಮಾಡಿದಾದ್ಮೇಲೆ ನಾವು ಆವ್ರೇಜ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಮಾರ್ಕ್ಸ್ನ ಮಾಡಿ ದ ನಂಬರ್ ಆಫ್ ಅಥವಾ ಲೆನ್ ಆಫ್ ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಅಂದರೆ ಈಗ ಯೂಶ್ವಲಿ ಮ್ಯಾನ್ಯುವಲ್ ಮೆಥಡ್ ಆದರೆ ನಾವೇನು ಮಾಡ್ತೀವಿ, ಈಗ 3 ಸಬ್ಜೆಕ್ಟ್ ಆದರೆ 3 ಮಾರ್ಕ್ಸ್ 80 90 70 ಈ ಥರ ಕೊಟ್ಟು ಅದನ್ನ ಡಿವೈಡೆಡ್ ಬೈ 3 ಸಬ್ಜೆಕ್ಟ್ ಆಗಿರೋದ್ರಿಂದ 3 ಮಾಡ್ತೀವಿ. 6 ಸಬ್ಜೆಕ್ಟ್ಸ್ ಆಗಿದ್ರೆ 6 ನಂಬರ್ ಕೊಟ್ಟು ಅಷ್ಟು ಸಮ್ ಮಾಡಿ ಡಿವೈಡೆಡ್ ಬೈ 6 ಮಾಡ್ತಾಯಿದ್ವಿ. ಸೊ ಈ ಪ್ರೋಗ್ರಾಮಿಂಗಲ್ಲಿ ಏನು ಮಾಡಿದ್ದೀವಿ ಅಂದರೆ ಲೆನ್ ಆಫ್ ಮಾರ್ಕ್ಸ್ ಅಂದರೆ ಮಾರ್ಕ್ಸ್ ಎಷ್ಟಿದೆ ಸಿಂಗಲ್ ಎಲಿಮೆಂಟ್ನ ಕೌಂಟ್ ಮಾಡಿ ಅದರ ಲೆಂತ್ ಎಷ್ಟಿದೆ ಅದ್ರ ಬಗ್ಗೆ ಅದರಿಂದ ಡಿವೈಡ್ ಮಾಡಿದ್ದೀವಿ. 80 90 70 ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, ಡಿವೈಡೆಡ್ ಬೈ 3 ಮಾಡಿದಾಗ 80 ಬಂದಿದೆ. ಸೊ ಇದಷ್ಟು ಒಂದೇ ಪ್ರೋಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ. ಸ್ಟೂಡೆಂಟ್ ಮಾರ್ಕ್ಸು ಡಿಕ್ಷನರಿ ನೇಮು ಅದಾದಮೇಲೆ ಅವ್ರು ಕೊಡೋ ಮಾರ್ಕ್ಸ್ನ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಆಮೇಲೆ ಫ್ಲೋಟಿಂಗ್ ನಂಬರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಸ್ಟೂಡೆಂಟ್ ಮಾರ್ಕ್ಸ್ ಆಫ್ ನೇಮ್ ಈಕ್ವಲ್ ಟು ಮಾರ್ಕ್ಸ್ ಅಂದರೆ ಸ್ಟೂಡೆಂಟ್ ಮಾರ್ಕ್ಸ್ ಅಲ್ಲಿರೋ ನೇಮ್ ಈಸ್ ಈಕ್ವಲ್ ಟು ಮಾರ್ಕ್ಸ್ ಅಂದರೆ ಇದರಲ್ಲಿ ರವಿ ಅಂತ ಕೊಟ್ಟಿರ್ತೀವಿ, ಆ ಮಾರ್ಕ್ಸಿಗೆ ಈಕ್ವಲ್ ಅಂದರೆ ಅವ್ನ ಮಾರ್ಕ್ಸ್ ಅಂತ ಅಸೈನ್ ಮಾಡ್ತಿರೋದು ಇದು ಅಷ್ಟೇ. ಪ್ರಿಂಟ್ ಆಫ್ ಸ್ಟೂಡೆಂಟ್ ಮಾರ್ಕ್ಸ್ ಅವಾಗ ಅವನ ಹೆಸರು ನೇಮು ಇಲ್ಲಿ ಬಂದಿದೆ ನೋಡಿ, ನೇಮ್ ಮತ್ತು ಮಾರ್ಕ್ಸ್ ಬಂದಿದೆ. ನೆಕ್ಸ್ಟು ಕ್ವೇರಿ ನೇಮ್ ಇನ್ಪುಟ್ ಯಾರು ಅವರೇಜ್ ಅಂತ ಅಂದರೆ ಅದೇ ನಾವು ಕೊಟ್ಟಿರೋ ನೇಮ್ ಇದೆಯಲ್ಲ, ಈಗ ನಾವು ಇನ್ಪುಟ್ ಮಾಡಬೇಕಾದ್ರೆ 2-3 ಯೂಸರ್ಸ್ ಇನ್ಪುಟ್ ಮಾಡಿದರೆ ಸೊ ಯಾರು ಬೇಕೋ ಅವ್ರನ್ನ ಕೊಟ್ಟರೆ ಅವ್ರದ್ದು ಮಾತ್ರ ಮಾರ್ಕ್ಸ್ ಬರುತ್ತೆ. ಈಗ ನಾನು ರವಿ ಅಂತ ಕೊಟ್ಟಿದ್ದೀನಿ. ಇಲ್ಲಿ 58 ಪಾಯಿಂಟ್ ಯಾಕಪ್ಪ ಅಂದರೆ ನಾನು ಆಗಲೇ ಚೇಂಜ್ ಮಾಡಿದೆ. ಸೊ ಅದಕ್ಕೆ ರವಿ ಎಂಟರ್ ನೇಮ್ ಮಾರ್ಕ್ಸ್ 70 80 90 ಕೊಡ್ತಾಯಿದ್ದೀನಿ. ಯೂಸ್ ಅವರೇಜ್ ಅಂದರೆ ರವಿ ನೇಮ್ ಕೊಡ್ತಾಯಿದ್ದೀನಿ. ನೀವು 2-3 ನೇಮ್ ಇದ್ದರೆ ಸೊ 80 ನಾವೀಗ ರವಿ ಅವನ ಅವರೇಜ್ ಕಂಡುಹಿಡಬೇಕು. ಸೊ 80 ಇಲ್ಲಿ ಬಂದಿದೆ. ಸೊ ಇದೇ ಪ್ರೋಗ್ರಾಮು ನೀವು ಇಲ್ಲಿ ನೋಡಿ ಅರ್ಥ ಆಗುತ್ತೆ. ಇವಾಗ n ಈಕ್ವಲ್ ಟು ಇನ್ಪುಟ್ ಹಾಕ್ತಾಯಿದ್ವಿ. ಆಮೇಲೆ ಎಂಟಿ ಡಿಕ್ಷನರಿನ ಅಸೈನ್ ಮಾಡ್ತಾಯಿದ್ವಿ. ಫಾರ್ ಡ್ಯಾಶ್ ಇನ್ ರೇಂಜ್ ಆಫ್ n ಅಂದರೆ ಇನ್ಪುಟ್ ರೇಂಜ್ಗೆ ಲೂಪ್ನ ರನ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನೇಮ್ ಫಸ್ಟ್ ವೇರಿಯಬಲ್ ಏನಿರುತ್ತೆ ಇಲ್ಲಿ ಕೊಟ್ಟಿರೋದು ಅದು ನೇಮ್ ಅಂತ ತಗೊಳ್ತಾ ಇದ್ದೀವಿ. ಅದ್ರ ಮುಂದೆ ಇರೋದೆಲ್ಲ ಲೈನ್ ಅಂತ ತಗೊಳ್ತಾ ಇದ್ದೀವಿ. ಇನ್ಪುಟ್ ಡಾಟ್ ಸ್ಪ್ಲಿಟ್ ಅಂದರೆ ಸ್ಪ್ಲಿಟ್ ಮಾಡಿ ಅದಷ್ಟು ಲೈನ್ಗೆ ಹಾಕ್ಕೊತಾ ಇದ್ದೀವಿ. ಈಗ 70 80 90 ಇತ್ತಲ್ಲ ಅದು ಲೈನ್ಗೆ ಅಸೈನ್ ಆಗುತ್ತೆ. ಆಫ್ಟರ್ ದಟ್ ಸ್ಕೋರ್ಸ್ ಲೀಸ್ಟ್ ಆಫ್ ಮ್ಯಾಪ್ ಆಫ್ ಫ್ಲೋಟ್ ನಂಬರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಲೈನಲ್ಲಿರೋದೆಲ್ಲ, ಅಂದರೆ 70 80 90ನ. ನೆಕ್ಸ್ಟ್ ಲೈನಲ್ಲಿ ಸ್ಟೂಡೆಂಟ್ ಆಫ್ ಮಾರ್ಕ್ಸ್ ಆಫ್ ನೇಮ್ ಅಂದರೆ ಅವ್ರ ನೇಮ್ ಅಸೈನ್ ಆಗುತ್ತೆ. ನೇಮ್ ಇದು ಈಕ್ವಲ್ ಟು ಅವ್ರ ಕೋರ್ಸು 70 80 90. ಈಗ ಸ್ಟೂಡೆಂಟ್ ಆಫ್ ಮಾರ್ಕ್ಸ್ ಆಫ್ ನೇಮ್ ಅಂದರೆ ರವಿ ಅಸೈನ್ ಆಗುತ್ತೆ. ಸ್ಕೋರ್ಸ್ಗೆ 70 80 90 ಅಸೈನ್ ಆಗುತ್ತೆ. ಸಪೋಸ್ ನೀವೇನಾದರೂ 2 to 3 ನೇಮ್ ಕೊಟ್ಟಿದ್ರೆ ಕ್ವೇರಿ ನೇಮಲ್ಲಿ ನಿಮಗೆ ಈಗ ಸಪೋಸ್ ನಾನೀಗ ರವಿ ರೋಹಿತ್ ಅರ್ಜುನ್ ಅಂತ ಕೊಟ್ಟಿರ್ತೀನಿ. ಕ್ವೇರಿ ನೇಮ್ ನನಗೆ ರವಿದ್ ಮಾತ್ರ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಕ್ವೇರಿ ನೇಮಲ್ಲಿ
ಅಂಥ ಟೈಮಲ್ಲಿ ಕ್ವೇರಿ ನೇಮಲ್ಲಿ ಇನ್ಪುಟ್ಟಲ್ಲಿ ರವಿ ಅಂತ ಮಾತ್ರ ಯೂಸ್ ಮಾಡಬೇಕು. ಇದು ಆವ್ರೇಜ್ ಸ್ಕೋರು ಫಾರ್ ಸಮ್ ಆಫ್ ಸ್ಟೂಡೆಂಟ್ಸ್ ಆಫ್ ಮಾರ್ಕ್ಸ್ ಆಫ್ ಕ್ವೇರಿ ನೇಮ್ ಅಂದರೆ ರವಿದ್ ಮಾತ್ರ ಮಾರ್ಕ್ಸ್ ತಗೊಂಡು ಸೊ ಅವ್ರ ಮಾರ್ಕ್ಸು ಮತ್ತು ಟೋಟಲ್ ಸಮ್ ಆಫ್ ದೇರ್ ಮಾರ್ಕ್ಸು ಮಾಡಿ ಆವ್ರೇಜ್ ಸ್ಕೋರ್ ಮಾಡಬೇಕು. ನೆಕ್ಸ್ಟು ಆವ್ರೇಜ್ ಸ್ಕೋರು ಇಲ್ಲಿ ಅಸೈನ್ ಮಾಡ್ತಾ ಇದ್ದೀನಿ. ಈಗ 80.0 ಸಮಥಿಂಗ್ ಏನೋ ಬಂದಿತ್ತಲ್ಲ, ಅದು ಇಲ್ಲಿ ಅಸೈನ್ ಆಗುತ್ತೆ. ಎಫ್ ಅಂತ ಯಾಕೆ ಟೈಪ್ ಮಾಡಿದ್ದೀನಿ ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ನನಗೆ ಎರಡು ಪಾಯಿಂಟ್ ಮಾತ್ರ ಬೇಕು. ಅಂದರೆ 80.670 ಇದ್ದರೆ 67 ಮಾತ್ರ ಬೇಕು, ಅದಕ್ಕೆ 2F ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಸ್ವಲ್ಪ ಲಾಂಗ್ ಆಗುತ್ತೆ, ಸೊ ನೀಟಾಗಿ ಇನ್ನೊಂದ್ಸತಿ ನೋಡಿದ್ರೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.